ಉತ್ತಮ ಕ್ಷಮಾದಿ 10 ಲಕ್ಷಣಗಳಿರ್ತಕ್ಕಂಥ ಈ ಧರ್ಮ ಆತ್ಮನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗಿದೆ. ಅದರಲ್ಲಿ ಕ್ಷಮಾಧರ್ಮ ಅಂತಂದಾಗ ನಾವು ಪಾರ್ಶ್ವನಾಥನನ್ನು ಸ್ಮರಣೆ ಮಾಡಲೇಬೇಕು. ಒಂದು ಭವ ಅಲ್ಲ, 10 ಭವದಲ್ಲಿ ಘೋರ ಉಪಸರ್ಗಗಳನ್ನು ಸಹನ ಮಾಡಿ ಕ್ಷಮೆಯನ್ನು ಧಾರಣ ಮಾಡಿದ ಆ ಪಾರ್ಶ್ವನಾಥ ಭಗವಂತರಿಗೆ ಸಾಕ್ಷಾತ್ ಮೋಕ್ಷ ಪದದ ಪ್ರಾಪ್ತಿಯಾಯಿತು. ಕಮಟ ಕ್ರೋಧ ಕಷಾಯದಿಂದ 10 ಭವದಲ್ಲಿ ತಾನು ಮಾಡತಕ್ಕಂಥ ಪಾಪದಿಂದ ಅನೇಕ ಕೂಗತಿಗಳಲ್ಲಿ ಜನ್ಮ ತಾಳಿ ದುಃಖವನ್ನು ಭೋಗಿಸಬೇಕಾಯಿತು. ದುಃಖದಿಂದ ಮುಕ್ತಿ ಮತ್ತು ಸುಖದ ಪ್ರಾಪ್ತಿಗೋಸ್ಕರ ಈ ಜೀವ 10 ಲಕ್ಷಣಗಳಿರ್ತಕ್ಕಂಥ ಧರ್ಮದ ಆರಾಧನೆ ಜೊತೆಗೆ ಆ ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋ ಸದುದ್ದೇಶ ಇಟ್ಕೊಳ್ಬೇಕು. ಕ್ಷಮ ಎಷ್ಟು ದೊಡ್ಡದಂತ ಕೇಳಿದ್ರೆ, ಕ್ಷಮೆಯಿಂದ ಆತ್ಮ ದೇವತೆಗಳಿಂದ ಸಹ ಪೂಜಿಸಲ್ಪಡ್ತಾನೆ.